ಮಕ್ಕಳಿಗೆ ಕತ್ನ ಮಾಡ್ತಾರೆ. ಗ್ಲಾನ್ಸ್ ಪೀನಿಸ್, ಶಾಫ್ಟ್ ಆಫ್ ದಿ ಪೀನಿಸ್ ಅಂಡ್ ಬೇಸ್ ಆಫ್ ದಿ ಪೀನಿಸ್. ಮಗು ಹುಟ್ಟಿದ ತಕ್ಷಣ ಚರ್ಮ ತೆಗಿತಾರೆ. 5 ವರ್ಷ ಆದ್ಮೇಲೆ ಆ ಸ್ಕಿನ್ ಹಿಂದೆ ಹೋಗ್ಬೇಕು. ಎಷ್ಟೋ ಜನಕ್ಕೆ ನನಗೆ ಸಕ್ಕರೆ ಕಾಯಿಲೆ ಇರೋದು ಗೊತ್ತಾಗಲ್ಲ, ಇಷ್ಟಪ್ಪ ಊದ್ಕೊಳ್ಳುತ್ತೆ. ಪೀನಿಸ್ ಕ್ಯಾನ್ಸರ್ ಬಹಳ ಕಾಮನ್ನು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಒಂದು ಪದವನ್ನು ನೀವು ಕೇಳಿರ್ತೀರಿ. ಮೊನ್ನೆ ತಾನೇ ಒಂದು ಓಲ್ಡ್ ಡೇ ಕಾನ್ಫರೆನ್ಸ್ ಇತ್ತು. ಏನದ್ರ ಮೇಲೆ ಅಂದರೆ ಸರ್ಕಮ್ಸಿಷನ್ ಮೇಲೆ ಸಿಂಗಪೂರ್ನಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು. ಈ ಸರ್ಕಮ್ಸಿಷನ್ ಅಂದರೆ ಏನು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಮುಸ್ಲಿಂ ಜನಾಂಗದವರು ಮಕ್ಕಳಿಗೆ ಕತ್ನ ಮಾಡ್ತಾರೆ. ಅಂದರೆ ರೀಸಸ್ ಮಾಡುವ ಮಾನೆ, ಪೀನಿಸ್ ಅಂತೀವಿ ನಾವು. ಆ ಚರ್ಮವನ್ನು ತೆಗೆದರೆ ಅದ್ರ ಕೊನೆಯ ಭಾಗ ನೋಡಿ, ಪೀನಿಸ್ಗೆ 3 ಭಾಗ ಇರುತ್ತವೆ. ಗ್ಲಾನ್ಸ್ ಪೀನಿಸ್, ಶಾಫ್ಟ್ ಆಫ್ ದಿ ಪೀನಿಸ್ ಅಂಡ್ ಬೇಸ್ ಆಫ್ ದಿ ಪೀನಿಸ್ ಅಂತೀವಿ ನಾವು. ಸೊ ಈ ಮುಂದೆ ಕವರ್ ಆಗಿರೋ ಚರ್ಮ ತೆಗೆದ್ರೆ ಅದನ್ನು ಸರ್ಕಮ್ಸಿಷನ್. ಅವರು ಯೂಶ್ವಲಿ ಇಟ್ಸ್ ಎ ರಿಲಿಜಿಯಸ್, ಅವ್ರು ಮಾಡಲೇಬೇಕು. ಜ್ಯೂಸ್ ಅಂತ ಇನ್ನೊಂದು ಕಮ್ಯುನಿಟಿ ಒಳಗೆ ಮಗು ಹುಟ್ಟಿದ ತಕ್ಷಣ ಚರ್ಮ ತೆಗಿತಾರೆ. ಈ ಆಪ್ರೇಷನ್ಗೆ ಸರ್ಕಮ್ಸಿಷನ್ ಅಂತೀವಿ. ಅದು ರಿಲಿಜಿಯಸ್. ಬೇರೆಯವ್ರಿಗೆ ಯಾವ ಮಾಡ್ತೀವಿ ನೋಡಿ. ಬಹಳ ಜನ ತಂದೆ ತಾಯಿಗಳು, ಡಾಕ್ಟ್ರೆ ನಮ್ಮ ಮಗು ರೀಸಸ್ ಮಾಡೋವಾಗೆಲ್ಲ ಅಳುತ್ತೆ ಡಾಕ್ಟ್ರೆ, ಇದು ಊದ್ಕೊಳ್ಳುತ್ತೆ ಮುಂದೆ ಚರ್ಮ, ರೀಸಸ್ ಎಲ್ಲ ಆದಮೇಲೆ ತೊಟ್ಟು ಅಂತ ಇಕ್ಕುತ್ತೆ. ಇದನ್ನು ನಾವು ಫೈಮೋಸಿಸ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಮಗುವಿನ ಗ್ಲಾನ್ಸ್ ಪೀನಿಸ್ ಭಾಳ ಸೆನ್ಸಿಟಿವ್ ಇರೋದ್ರಿಂದ ದೇವರು ಆ ಚರ್ಮನ ಕವರ್ ಹಂಗೆ ಮಾಡಿರ್ತಾನೆ. ಆದರೆ ಮಗು ದೊಡ್ಡದಾಗ್ತಾ, ಯಾಕಂದರೆ ಅದು ಹಿಂದೆ ಹೋಗ್ಬಿಟ್ರೆ ಆ ನ್ಯಾಪ್ಕಿನ್ ತಗಲಿ ಮಗುಗೆ ತೊಂದರೆ ಆಗುತ್ತೆ ಅಂತ. ಆದರೆ 5 ವರ್ಷ ಆದಮೇಲೆ ಆ ಸ್ಕಿನ್ ಹಿಂದೆ ಹೋಗಬೇಕು, ಸ್ವಲ್ಪನೇ ಹೋಗುತ್ತೆ. ಹೋಗಲಿಲ್ಲ ಅಂದರೆ ಅದನ್ನು ನಾವು ಫೈಮೋಸಿಸ್ ಅಂದು ನಿಮ್ಮ ಮಗುವಿಗೆ ಸರ್ಕಮ್ಸಿಷನ್ ಅಂತ ಮಾಡ್ತೀವಿ. ಆದರೆ ನಿಮ್ಮ ಮಕ್ಕಳಿಗೆ ಮಾಡಬೇಕು ಅಂದರೆ ಚಿಕ್ಕ ವಯಸ್ಸಿರೋದ್ರಿಂದ ಜನರಲ್ ಅನಸ್ತೇಷಿಯಾ ಬೇಕಾಗುತ್ತೆ. ಇದು 18-20 ವರ್ಷದವರೆಗೂ ಅವ್ರನ್ನ ಕೇರೆ ಮಾಡಿರಲ್ಲ, ಹಂಗೆ ಇತ್ತು ಅಂದರೆ ಆ ಏಜ್ನಲ್ಲಿ ನಮ್ಮ ಹತ್ರ ಬಂದರೆ ಆಗ ನಾವು ಸರ್ಕಮ್ಸಿಷನ್ನು ಲೋಕಲ್ ಅನಸ್ತೇಷಿಯಾ ಮಾಡ್ತೀವಿ. ಇನ್ನು ಕೆಲವರಿಗೆ ಇಲ್ಲ ಡಾಕ್ಟ್ರೆ ಇಷ್ಟು ದಿನ ಚೆನ್ನಾಗಿತ್ತು, ಯಾಕೋ ಈ ನಡುವೆ ಹೋಗ್ತಾ ಇಲ್ಲ, ಕ್ರ್ಯಾಕ್ ಬರುತ್ತೆ ಅಂದರೆ ಒಂದು ಬ್ಲಡ್ ಶುಗರ್ ಚೆಕ್ ಮಾಡಿಸಿ ಅಂತೀವಿ. ಯಾಕಂದರೆ ಸಕ್ಕರೆ ಕಾಯಿಲೆ ಶುರುವಾಗಿ ಅದು ಕಾಂಪ್ಲಿಕೇಶನ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ತನಗೆ ಸಕ್ಕರೆ ಕಾಯಿಲೆ ಇರೋದು ಗೊತ್ತಾಗಲ್ಲ. ಆವಾಗ ನಾನು ಚೆಕ್ ಮಾಡ್ತಿದ್ರೆ 450 ಅಂತ ಬರುತ್ತೆ. ಅದನ್ನು ಕಂಟ್ರೋಲ್ ಮಾಡಿ ಸ್ಕಿನ್ ಕ್ರ್ಯಾಕ್ಸ್ ಬಂದಿರುತ್ತೆ, ಅದನ್ನು ಆವಾಗ ಸರ್ಕಮ್ಸಿಷನ್ ಅಂತ ಮಾಡ್ತೀವಿ. ಮಾಡೋದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಫೋರ್ಸಿಬಲಿ ಆ ಸ್ಕಿನ್ನು ಪರ್ಟಿಕ್ಯುಲರ್ಲಿ ಇಂಟರ್ಕೋರ್ಸ್ ಮಾಡೋವಾಗೆ, ಸಂಸಾರ ಮಾಡುವಾಗ ಹಿಂದೆ ಹೋದರೆ ಇಷ್ಟಪ್ಪ ಊದ್ಕೊಳ್ಳುತ್ತೆ. ಅದನ್ನು ಪ್ಯಾರಾಫೈಮೋಸಿಸ್ ಅಂತೀವಿ ನಾವು. ಹಂಗಾದವರು ಬಂದಾಗೆ ಅದಕ್ಕೆ ಮಲ್ಟಿಪಲ್ ಪಂಕ್ಚರ್ ಮಾಡಿ ಆ ವಾಟರ್ ತೆಗೆದು ಇಮ್ಮಿಡಿಯೇಟ್ಲಿ ರೆಡ್ಯೂಸ್ ಮಾಡ್ತೀವಿ. ಇದನ್ನು ರಿಡಕ್ಷನ್ ಆಫ್ ಪ್ಯಾರಾಫೈಮೋಸಿಸ್ ಅಂತೀವಿ. ಅದಾದ 1 ವಾರ 10 ದಿನಕ್ಕೆ ಸರ್ಕಮ್ಸಿಷನ್ ಅಂತ ಮಾಡ್ತೀವಿ. ಇದು ಭಾಳ ಇಂಪಾರ್ಟೆಂಟು. ಯಾಕಂದರೆ ನೋಡಿ, ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಪೀನಿಸ್ ಕ್ಯಾನ್ಸರು ಭಾಳ ಕಾಮನ್ನು ಹಿಂದೂಗಳಲ್ಲಿ, ಆದರೆ ಮುಸ್ಲಿಮ್ಗಳಲ್ಲಿ ಭಾಳ ಕಡಿಮೆ, ಜ್ಯೂಸ್ನಲ್ಲೂ ಕಡಿಮೆ. ಯಾಕಂದರೆ ಅಲ್ಲೊಂದು ಸೆಕ್ರೀಷನ್ ಇರುತ್ತೆ, ಸ್ಮೆಗ್ಮಾ ಅಂತ. ಅದು ಕಾರ್ಸಿನೋಜೆನಿಕ್, ಅದು ಇರಿಟೇಟ್ ಆಗಿ ಕ್ಯಾನ್ಸರ್ ಬರುತ್ತೆ. ಅದರಿಂದ ಯಾರು ಸರ್ಕಮ್ಸಿಷನ್ ಮಾಡಿಸ್ಕೊಂಡಿರ್ತಾರಲ್ಲ, ಅದರೊಳಗೆ ಚಿಕ್ಕ ವಯಸ್ಸನ್ನ ಮಾಡಿಸ್ಕೊಂಡಿರ್ತಾರಲ್ಲ, ಅವರಿಗೆ ಪೀನಿಸ್ ಕ್ಯಾನ್ಸರ್ ಆಗೋದು ಭಾಳ ಕಡಿಮೆ. ಅದರಿಂದ ದಯವಿಟ್ಟು ನನ್ನ ಮಾತನ್ನು ಕೇಳಿದ ಮೇಲೆ ಚರ್ಮವನ್ನು ಹಿಂದೆ ಮಾಡಿ ನೋಡಿ. ಹೋಗಲಿಲ್ಲ ಅಂದರೆ ಬಂದು ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇದು ಹೈಜಿನಿಕಲಿ ಗುಡ್, ಮುಂದೆ ಕ್ಯಾನ್ಸರ್ ಆಗ್ದಂಗೆ ನೋಡ್ಕೊಳ್ಳುತ್ತೆ. ಬಟ್ ಭಾಳ ಜನಕ್ಕೆ ನೀವು ಆಫ್ರಿಕನ್ ಕಂಟ್ರಿಯಲ್ಲೆಲ್ಲ ನೋಡಿದರೆ ಫೀಮೇಲ್ ಸರ್ಕಮ್ಸಿಷನ್ ಅಂತಲೂ ಇದೆ. ಇದು ನಾನು ಇಷ್ಟೊತ್ತು ಹೇಳಿದ್ದು ಗಂಡು ಮಕ್ಕಳಲ್ಲಿ. ಈವನ್ ರಿಲಿಜಿಯಸ್ಲಿ ಹೆಣ್ಣುಮಕ್ಕಳಿಗೂ ಕೂಡ ಕ್ಲೈಟೋರಿಸ್ ಅಂತ ಇರುತ್ತೆ, ಅಲ್ಲಿ ಸರ್ಕಮ್ಸಿಷನ್ ಮಾಡ್ತಾರೆ. ಸ್ವಲ್ಪ ಕೆಲವರಿಗೆ ಬೇರೆ ಪಾರ್ಟ್ಸ್ ಇರುತ್ತೆ, ಲೇಬಿಯಾ ಮೇಜರ, ಅದೆಲ್ಲ ಅದನ್ನು ಇದು ಮಾಡ್ತಾರೆ, ಕಟ್ ಮಾಡ್ತಾರೆ. ಅದರಿಂದ ಅವೆಲ್ಲ ನಿಮಗೆ ಡೀಟೇಲ್ಸ್ ಬೇಕಿಲ್ಲ. ನಮ್ಮ ದೇಶದಲ್ಲಿ ಫೀಮೇಲ್ ಸರ್ಕಮ್ಸಿಷನ್ನು ಭಾಳ ಕಡಿಮೆ, ಈವನ್ ಮುಸ್ಲಿಮ್ಸಲ್ಲೂ ಮಾಡಲ್ಲ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಗಂಡು ಮಕ್ಕಳಿಗೆ ರೀಸಸ್ ಮಾಡೋದು ಕಷ್ಟ ಆದರೆ ಬಂದು ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳಿ.